ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ವತಿಯಿಂದ ಜಾತಿ ಗಣತಿಯ ಸಮೀಕ್ಷೆ ನಡೀತಾ ಇದೆ. ಈ ಸರ್ವೆಗೆ ಕೋಟ್ಯಾಂತರ ರೂಪಾಯಿ ಜನರು ದುಡ್ಡನ್ನ ಖರ್ಚು ಮಾಡಲಾಗ್ತಾ ಇದೆ. ಆದರೆ ಈ ಸಮೀಕ್ಷೆ ಬಗ್ಗೆ ಸಾಕಷ್ಟು ಅನುಮಾನಗಳು ಸೃಷ್ಟಿಯಾಗಿದ್ದು ಜನರ ಆಕ್ರೋಶ ಹೆಚ್ಚಾಗ್ತಾ ಇದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೊಮ್ಮಗ ಪ್ರಕಾಶ್ ಅಂಬೇಡ್ಕರ್ ಇವರು ಇದಕ್ಕೆ ಅಪಸ್ವರವನ್ನ ಎತ್ತಿದ್ದಾರೆ. ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯವರ ಮನೆ ಮನೆಗೆ ತೆರಳಿ ನಡೆಸ್ತಾ ಇರುವಂತಹ ಒಳ ಮೀಸಲಾತಿಯ ಸಮೀಕ್ಷೆಯೇ ನಕಲಿಯಾಗಿದೆ. ಇದೊಂದು ಬೋಗಸ್ ಸರ್ವೆ ಆಗಿದೆ ಅಂತ ಲೇವಡಿ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಜನರೊಂದಿಗೆ ಮಾತನಾಡದೆ ಯಾವುದೇ ಸೂಕ್ತವಾದ ಮಾಹಿತಿಯನ್ನ ಪಡಿತಾ ಇಲ್ಲ. ಅದರ ಬದಲಿಗೆ ರಹಸ್ಯವಾಗಿ ಹೋಗಿ ಮನೆ ಮನೆಗೆ ತೆರಳಿ ನೋಟಿಸ್ ಅಂಟಿಸೋದು ಇದ್ಯಾವ ರೀತಿಯ ಸಮೀಕ್ಷೆ? ಈ ರೀತಿಯ ಸರ್ವೆಗಳನ್ನ ಮಾಡೋದ್ರಿಂದ ಏನು ಅನುಕೂಲ ಅಂತ ಪ್ರಶ್ನಿಸಿದ್ದಾರೆ. ಸುಳ್ಳಿನ ತಂತ್ರದಿಂದ ಈ ಕಾಂಗ್ರೆಸ್ ಪರಿಶಿಷ್ಟ ಜಾತಿಗಳ ಜನರ ಅಂಕಿ ಅಂಶಗಳನ್ನ ಸಂಗ್ರಹಿಸೋಕೆ ಸಂಚು ಹೆಣೆದಿದ್ಯಾ? ಅಲ್ಲದೆ ಮೂಲತಃ ಸರ್ಕಾರ ಸೇರಿದಂತೆ ಇನ್ನಿತರ ಅಭಿವೃದ್ಧಿ ಬಜೆಟ್ನಲ್ಲಿ ಅವರ ಪ್ರಾತಿನಿಧ್ಯಕ್ಕೆ ಹಿನ್ನಡೆ ಮಾಡೋ ಉದ್ದೇಶ ಇಟ್ಕೊಂಡಿದ್ಯಾ? ಕೇವಲ ಪರಿಶಿಷ್ಟ ಜಾತಿಗಳನ್ನ ವಂಚಿಸೋದಕ್ಕಾಗಿಯೇ ಈ ಸಮೀಕ್ಷೆಯನ್ನ ನಡೆಸಲಾಗ್ತಾ ಇದೆ ಅಂತ ಪ್ರಕಾಶ್ ಅಂಬೇಡ್ಕರ್ ಅವರು ಆರೋಪಿಸಿದ್ದಾರೆ. ನನ್ನ ಈ ಎಲ್ಲಾ ಪ್ರಶ್ನೆಗಳಿಗೆ ಖುದ್ದು ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ನೇರವಾಗಿ ಪ್ರಕಾಶ್ ಅಂಬೇಡ್ಕರ್ ಪ್ರಶ್ನೆ ಮಾಡಿದ್ದಾರೆ. ಸದ್ಯ ಈ ವಿರೋಧ ಪಕ್ಷಗಳ ಆರೋಪಕ್ಕೆ ಪೂರಕವಾಗಿಯೇ ಈ ಸಮೀಕ್ಷೆ ನಡೀತಾ ಇದೆಯಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಬೆಂಗಳೂರಿನಲ್ಲಿ ಮನೆಯ ಮಾಲೀಕರ ಗಮನಕ್ಕೆ ತರದೆ ಬಿಬಿಎಂಪಿ ಸಿಬ್ಬಂದಿಗಳು ಚೀಟಿಗಳನ್ನ ಅಂಟಿಸ್ತಾ ಇರುವ ಆರೋಪ ಕೇಳಿ ಬಂದಿತು. ಅಲ್ಲದೆ ಇದೇ ವಿಚಾರಕ್ಕೆ ಮನೆ ಮಾಲೀಕನ ಮೇಲೆ ಹಲ್ಲೆ ಮಾಡಿದ್ದಂತಹ ಬಿಬಿಎಂಪಿಯ ಕೆಲ ಸಿಬ್ಬಂದಿಗಳು ಕೂಡ ಅಮಾನತಾಗಿದ್ದಾರೆ. ಆದರೆ ಇದೀಗ ಸಮೀಕ್ಷೆ ಕುರಿತು ಅಂಬೇಡ್ಕರ್ ಅವರ ಮೊಮ್ಮಗ ಆಡಿರುವ ಮಾತು ಹಾಗೂ ಪ್ರಶ್ನೆಗಳು ಇಡೀ ರಾಜ್ಯ ಸರ್ಕಾರವನ್ನೇ ಇನ್ನಷ್ಟು ಮುಜುಗರಕ್ಕೀಡು ಆಗುವಂತೆ ಮಾಡಿದೆ. ವೀಕ್ಷಕರೇ, ನಿಮ್ಮ ಪ್ರಕಾರ ರಾಜ್ಯದಲ್ಲಿ ನಡೀತಾ ಇರುವಂತಹ ಜಾತಿ ಗಣಿತ ಸರ್ವೆ ಸರಿಯಾಗಿ ನಡೀತಿದ್ಯಾ ಇಲ್ವಾ ಅನ್ನೋದನ್ನ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ.